ಅನ್ಕೊಂಡಿರೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಕಾನ್ಸೆಪ್ಟ್. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಅದೇ ಇರೋದು. ಏನೇ ಮಾಡಿದರೂ ಸಾಂವಿಧಾನಿಕವಾಗಿ ಆ ಚೌಕಟ್ಟಿನಲ್ಲಿಯೇ ಮಾಡಬೇಕಾಗತ್ತೆ. ಯಾಕೆ ಇದನ್ನು ನೀವು ರಾಜಕೀಯದಲ್ಲಿ ಇದ್ಕೊಂಡೇ ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ? ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ ಅಂತ. ಅಲ್ಲಿ ಹೋಗೋದೇ ಬದಲಾವಣೆ ಅಲ್ಲಲ್ಲ. ಓಕೆ, ಈಗ ಅದಕ್ಕೆ ಹೇಳಿದ್ ಫಸ್ಟ್ ಆಫ್ ಆಲ್ ಅದರ್ಥ ಮಾಡ್ಕೊಂಡು ಏನು ಬದಲಾವಣೆ ಬೇಕಾಗಿದೆ ನಮಗೆ ಅಂತ ಅದೇ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಅದಕ್ಕೆ ಮತ್ತೆ ನಿಮ್ಮನ್ನೇ ಕ್ವಶನ್ ಕೇಳ್ತೀನಿ, ಏನು ಬದಲಾವಣೆ ಬೇಕು ನಿಮಗೆ ಅಂದಾಗ ಏನು ಹೇಳ್ತೀರಾ ನೀವು? ಹೇಳಿ, ಬದಲಾವಣೆ ಬಯಸ್ತಿದ್ದೀರಾ ನೀವು? ಲೇಟೆಸ್ಟ್ ಟಾಕ್ ಫ್ರಾಂಕ್ಲಿ. ನೀವೇ ಹೇಳಿದ್ರಿ ನಾನು ರಾಜಕೀಯದಲ್ಲ, ನೀವು ಒಬ್ಬ ಪ್ರಜೆಯಾಗಿ ಏನು ಬದಲಾವಣೆ ಬಯಸ್ತೀರ? ಅಧಿಕಾರ ಆನ್ಸರ್ ಇದೆಯಾ ನಿಮ್ಮ ಹತ್ರ? ಬೇಸಿಕ್ ಆಗಿ ಅನ್ಸೋದು ಒಂದೆರಡು. ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ಇವತ್ತಿಗೂ ಒಂದು ಬೇಸಿಕ್ ನೀಡ್ಸ್, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಇದ್ರ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ಅಂದರೆ ಇದು ಬೇಸಿಕ್. ಅದನ್ನು ಮೀರಿನೂ ಬೇರೆ ಇದೆ, ಬಹಳಷ್ಟು ವಿಚಾರಗಳಿದೆ. ಏನು ರೋಟಿ ಕಪಡ ಅವ್ರ ಮಕಾನ್, ಒಂದು ಬೇಸಿಕ್ ಜನಕ್ಕೆ ಬೇಕಾಗಿರೋ. ಓಕೆ, ಅವಾಗ ನೀವು ಇದಕ್ಕೆ ತಾನೇ ಓಟ್ ಹಾಕ್ಬೇಕು. ನೀವು ಕೇಳ್ತಿರೋದು ಇದು ಚೆನ್ನಾಗಿ. ನಾನು ಅದು ಮೊದಲು, ಇನ್ನು ಅದಾದ ನಂತರ ಬಿಡಿ, ಅಟ್ಲೀಸ್ಟ್ ಬೇಸಿಕ್, ಅಟ್ಲೀಸ್ಟ್ ಅದಕ್ಕೋಸ್ಕರ ನಿಮ್ ಓಟ್ ಇಟ್ಕೊಳ್ಬೇಕು ನೀವು, ಅಲ್ವಾ? ಅದಕ್ಕೆ ಇಡ್ತಿದೀವ ನಾವು, ಅದನ್ನ ಕೇಳ್ತಾ ಇದೀವ ನಾವು, ಅದನ್ನ ಕೇಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಈ ವಿಚಾರಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಾ, ಮಾಡ್ತಿದ್ದೀರಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನಮ್ಮ ಥಾಟಲ್ಲಿ ನಮಗೆ ಅದನ್ನ ಅನ್ಸಿ, ಓಕೆ ಇರೋದ್ರಲ್ಲಿ ಸೂಕ್ತ ವ್ಯಕ್ತಿ ಯಾರಿಗೋ ಒಂದು ಓಟ್ ಹಾಕ್ತಿದೀವಿ. ಅಲ್ಲಲ್ಲ, ಅವತ್ತು ಬದಲಾವಣೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಆಗ್ತಿಲ್ಲ. ಯಾಕೆ? ಯಾಕೆಂದ್ರೆ ನನ್ನೊಳಗೆ ಕರೆಕ್ಟಾಗಿ ಅನ್ಸ್ಬೇಕು. ನಾನು ರೋಡಲ್ಲಿ ಹೋಗ್ಬೇಕಾರೆ ಇದೆಲ್ಲ ಚೆನ್ನಾಗಾಗಬೇಕು ಅನ್ಸ್ಬೇಕು. ನೀವ್ ಹೇಳ್ದಂಗೆ ರಸ್ತೆ ನಿಮ್ ಪ್ರಕಾರನೇ ಸಿಂಪಲ್ ಆಗಿ ಬೇಸಿಕ್, ಅದೇ ಒಂದು ಒಳ್ಳೆ ಎಜುಕೇಶನ್, ಅದು ಫುಲ್ಫಿಲ್ ಆದ್ಮೇಲೆ ನೆಕ್ಸ್ಟ್ ಹೋಗ್ಬೋದು. ಅದು ಬಿಡಿ, ಇದು ಫುಲ್ಫಿಲ್ ಆಗೋದಕ್ಕೆ ನಾನು ಅದಕ್ಕೋಸ್ಕರ ಹೇಳ್ಬೇಕಲ್ವಾ? ಕರೆಕ್ಟ್. ನಂತರ ಹೋದ್ರೆ ಎಜುಕೇಶನ್, ಹೆಲ್ತ್, ಹಿಂಗೆ ಒಂದೊಂದೇ ಆಡ್ ಆಗ್ತವೆ. ಈಗ ಎಲೆಕ್ಷನ್ ಬನ್ನಿ, ಎಲೆಕ್ಷನ್ ಟೈಮಲ್ಲಿ ನೀವು ಇದು ಕೇಳ್ತೀರಾ? ಮಾಡ್ತೀನಿ ಅನ್ಕೊಳ್ಳೆ ನಂಬ್ಬಿಡ್ತೀರಾ ನೀವು? ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಆಪ್ಷನ್ನೇ ನಾನು ಹೇಳ್ತಾ ಇರೋದು ಇವಾಗ. ಅದೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇ ಅಲ್ಲಿ. ಯಾಕೆ ಆಗ್ತಿಲ್ಲ ಅಂತ ನೀವು ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್. ಯಾಕೆ ಆಗ್ತಾ ಇಲ್ಲ? ಇಲ್ಲೇ ನಾನು ಹೇಳ್ತಿರೋದು ಏನಾಗಿದೆ ಅಂದರೆ, ನಮ್ಮ ಸಿಸ್ಟಮ್ನೇ ನಾವು ಎಲೆಕ್ಷನ್ನ ಹಣಕ್ಕೆ ಮಾರ್ಕೊಂಡ್ಬಿಟ್ಟಿದ್ದೀವಿ ನಾವು, ಅಲ್ವಾ? ಏನು ಹೇಳಿ, ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿದ್ದೀವಿ. ಕರೆಕ್ಟ್ ಅಲ್ವಾ? ನಾವು ಮಾಡಿದ್ದೀವೋ ಅವ್ರು ಮಾಡಿದೀವೋ ಗೊತ್ತಿಲ್ಲ, ನಮ್ಮಿಂದ ತಾನೇ ಅವ್ರು ಮಾಡಿರೋದು. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಪ್ಪ ನಮ್ಮ ಊರಿಗೆ ಹಿಂಗಿದೆ, ಇದೆಲ್ಲ ಮಾಡಿಕೊಡ್ತೀಯ, ನನಗೆ ₹1 ಕೊಡ್ಬೇಡ, ನೀನು ಪ್ರಚಾರ ಮಾಡಬೇಡ, ನೀನು ಖರ್ಚು ಮಾಡಿಬಿಟ್ಟು ನೀನು ನಾಳೆ ಮತ್ತೆ ನಮ್ದು ಟ್ಯಾಕ್ಸ್ ಮನಿನೇ ಇರುತ್ತಲ್ಲಿ, ನೀನು ಇಷ್ಟೆಲ್ಲ ಅದ್ದೂರಿ ಖರ್ಚು ಮಾಡೋದಕ್ಕೆ ನಾನು ಓಟ್ ಹಾಕಲ್ಲ. ಫಸ್ಟ್ ಆಫ್ ಆಲ್ ಅದು ಗೊತ್ತಿರ್ಬೇಕಲ್ವ ನಿಮಗೆ? ನಾನು ಅದ್ದೂರಿ ಪ್ರಚಾರಕ್ಕೆ ಖಂಡಿತವಾಗಿ ಓಟ್ ಹಾಕಲ್ಲ. ಓಕೆ, ದೊಡ್ಡದಾರ ವ್ಯಕ್ತಿ, ಯಾವುದೋ ಫೀಲ್ಡ್ ಇಂದ ಬಂದಿರೋ ಫೇಮಸ್ ವ್ಯಕ್ತಿ ಅಂತ ಓಟ್ ಹಾಕ್ತೀರಾ? ಹಾಕಲ್ಲ. ಖಂಡಿತ ಹಾಕಲ್ಲ. ಓಕೆ, ಇನ್ಯಾರಿಗೆ ಓಟ್ ಹಾಕ್ತೀರಾ? ಒಳ್ಳೆಯವನು ಅಂತ ಹೇಳಿ ಓಟ್ ಹಾಕ್ತೀರಾ? ಫಸ್ಟ್ ಆಯ್ಕೆ. ಕರೆಕ್ಟ್. ಒಳ್ಳೆಯವನು ಅಂತ ಹೆಂಗೆ ಕಂಡುಹಿಡಿತೀರಾ ನೀವು? ಅವ್ರ ಬಗ್ಗೆ ಒಂದಷ್ಟು ಪೂರ್ವಾಪರಗಳು ಒಂದಷ್ಟು ಗೊತ್ತಿರುತ್ತೆ, ನಾವು ಗಮನಿಸಿರ್ತೀವಿ, ಎಲ್ಲೋ ಒಂದಷ್ಟು ವಿಚಾರಗಳು ಕೇಳಿರ್ತೀವಿ, ಅಥವಾ ಅವ್ರನ್ನ ಬೇರೆ 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 ಕಡೆ ಅವ್ರು ಮಾಡಿರುವಂಥ ಕೆಲಸಗಳು ಅಥವಾ ಯಾವುದೋ ವಿಚಾರಗಳಿಂದ ಒಂದಷ್ಟು ಅವ್ರ ಬಗ್ಗೆ ಗೊತ್ತಿರುತ್ತೆ ನಮಗೆ. ಗೊತ್ತಿಲ್ದಿರೋ ಬಂದು ಇದೆಲ್ಲ ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ತಾನೆ, ಅವ್ರಿಗೆ ಓಟ್ ಹಾಕಲ್ಲ. ಹಾಗೇನಿಲ್ಲ, ನಂಬಿಕೆ ಬರುವಂಥ ರೀತಿಯಲ್ಲಿದ್ರೆ ಹಾಕಿ. ನಂಬಿಕೆ ಬರೋಕಾರೆ ಏನು ಮಾಡ್ಬೇಕು ಅವನು? ನಂಬಿಕೆ ಬರಲ್ಲ ಇಲ್ಲ ಅಂದರೆ ನೀನು ಬಂದು ಮಾಡಪ್ಪ, ಇಲ್ಲೆಲ್ಲ ಸ್ವಲ್ಪ ಒಂದಷ್ಟು ಸಮಾಜ ಸೇವೆ ಮಾಡು, ನಿನ್ನ ಬಗ್ಗೆ ನಂಬಿಕೆ ಬರುತ್ತೆ, ಆಮೇಲೆ ಓಟ್ ಹಾಕ್ತೀನಿ ಅಂದಾಗ ಸಮಾಜ ಸೇವೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸಮಾಜ ಸೇವೆನ ಇಟ್ಕೊಂಡು ಎಲೆಕ್ಷನ್ ನಿಲ್ಲೋದು ಕರೆಕ್ಟಾ? ಅವಾಗ ನಾನು ದುಡ್ಡಿದೆ ನನ್ನ ಹತ್ರ, ಬಂದು ನಿಮ್ಮ ಊರಿಗೆಲ್ಲ ಒಂದಷ್ಟು ಒಳ್ಳೆ ಕೆಲಸ ಮಾಡಿಕೊಡ್ತೀನಿ, ನೀವು ನಮ್ಗೆ ಓಟ್ ಹಾಕ್ತೀರಾ? ಇಫ್ ಇಟ್ ಈಸ್ ರೈಟ್, ಕ್ಯಾರಿ ಆನ್. ಮತ್ತ್ಯಾಕೆ ಬದಲಾವಣೆ ಬಯಸ್ತೀರಾ? ಅದಾಗಿನೂ ಕೂಡ ನಿಮ್ಮ ರೋಡ್ ಸರಿ ಹೋಗಿಲ್ಲ ಅನ್ನೋ ಅರ್ಥ ಏನು? ನೀವು ಆ ಥರ ಎಲ್ಲ ನೋಡಿನೇ ಓಟ್ ಹಾಕಿದ್ದೀರಾ, ಆದರೂ ಆಗ್ತಿಲ್ಲ ಅಂದರೆ ಏನರ್ಥ? ಯಾಕೆ? ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಓಟ್ ಹಾಕಿದ್ದೀರಾ. ಮತ್ತ್ಯಾಕೆ ನಿಮಗೆ ಮೂಲಭೂತ ಸೌಕರ್ಯಗಳು ಸರಿ ಹೋಗ್ತಿಲ್ಲ ಅಂತ ಯಾಕೆ? ಏನಕ್ಕೆ? ಎಲ್ಲಿ ಸಮಸ್ಯೆ ಇದೆ? ಯಾರ ಕೆಲಸ ಮಾಡಬೇಕು, ಇನ್ನೇನು ನಾನು ಓಟ್ ಹಾಕಲಿ ಅಂದರೆ ನಾನು ಇನ್ನೊಂದು ಆಲ್ಟರ್ನೇಟಿವ್ ಹೇಳ್ತಿದ್ದೀನಿ ನೋಡಿ. ಇಲ್ಲಿ ಹಣ ಹೂಡಿಕೆ ಇರಲ್ಲ, ಪ್ರಚಾರ ಇರಲ್ಲ, ಓಟ್ ಹಾಕ್ತೀರಾ ನೀವು? ಕೇಳ್ತೀನಿ ನಾನು ಏನು ಹೇಳ್ಬೋದು ನಿಮಗೆ? ನೋಡಪ್ಪ, ನಿನ್ನ ಹಣ ಎಷ್ಟು ಬರುತ್ತೆ ನಿನ್ನ ಕ್ಷೇತ್ರಕ್ಕೆ ಅನುದಾನ, ಅದನ್ನು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ಇದ್ರಲ್ಲಿ ನಿಮ್ಮನ್ನೇ ಕೇಳ್ತೀನಿ ನಾನು, ನೋಡಪ್ಪ ಇಷ್ಟಿದೆ ನನ್ನ ಹತ್ರ, ಫಸ್ಟ್ ಇಯರ್ ಇಷ್ಟಿದೆ ನನ್ನ ಹತ್ರ, ಈ ಸಿಂಪಲ್ ಒಂದು 5 ಕೋಟಿ ಇದೆ, 5 ಕೋಟಿಲಿ ಏನು ಮಾಡ್ಬೋದು ನಿನ್ನ ವಾರ್ಡಿಗೆ? ನಾನು ಅಟ್ಲೀಸ್ಟ್ ಇದು ಈ ಕರೆಕ್ಟಾ ಇಲ್ವಾ ಅಂತ ನಾನು ಕೇಳ್ತಿರೋದು. ಈ ಥರ ನಾನು ಕೊಡ್ತೀನಿ ಸ್ವಾಮಿ ನಿಮಗೆ, ಪಾರದರ್ಶಕ ನಿಮಗೆಲ್ಲ ವರದಿ ಕೊಡ್ತೀನಿ, ನೀವೇನು ಹೇಳ್ತೀರೋ, ಅತಿ ಹೆಚ್ಚು ಜನರು ಏನು ಹೇಳ್ತಾರೋ ಇದನ್ನು ನಾನು ಮಾಡ್ತೀನಿ ಅಂತ. ಅಲ್ಲಿ ಮತ್ತೆ ಅತಿ ಹೆಚ್ಚು ಜನರು ಹೇಳ್ತಾರೆ ಅಂದರೆ ನೀವು ಜಾತಿ ಆಧಾರಿತ ಏನಾರ ಪೋಲ್ ಮಾಡ್ತೀರಾ? ಅಲ್ಲಿ ಬೇರೆ ಜಾತಿ ಜನರು ಇದ್ರೆ ಇದು ಮಾಡ್ತೀರಾ? ಇಲ್ಲಿ ಬರೋದೇ ಇಲ್ಲ ಆ ಪ್ರಶ್ನೆ. ಇಲ್ಲಿ ಬರೋದು ನನ್ನ ಹತ್ರ ಇರೋ ನಿಮ್ಮ ದುಡ್ಡನ್ನು ನಿಮ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಂಬಳನೂ ಕೊಡ್ತೀರಾ,
ನನ್ನ ಕೆಲಸ ಏನು, ನಾನು ಚಿಕ್ಕ ವಾರ್ಡಾಗಿ ಹೇಳ್ತಿರೋದು, ದೇಶ ಮತ್ತೆ ಇಲ್ಲಿಂದ ಟಕ್ ಅಂತ ದೇಶಕ್ಕೆ ಹೋಗ್ಬಿಡಿ ಏನ್ ಹೇಳಿ, ನೀ ಜಂಪ್ ಆಗ್ತವೆ ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾ ಚಿಕ್ಕ ವಿಷಯ ಹೇಳ್ತಿರೋದು, ಒಂದು ವಾರ್ಡಲ್ಲಿ ನೀವೊಬ್ಬ ಕಾರ್ಪೊರೇಟರ್ ಗೆಲ್ಸ್ಬೇಕು ಅಂದ್ರೆ ಅಥವಾ ಆಯ್ಕೆ ಮಾಡಬೇಕು ಅಂದ್ರೆ, ನೋಡಪ್ಪ ನನ್ನ ಹತ್ರ ಅನುದಾನ ಎಷ್ಟಿದೆ ನಂಗೆ ತೋರಿಸ್ಬೇಕು ನೀನು. ಆ ಅನುದಾನದ ನಾವು ಹೇಳ್ತೀವಿ ನಮ್ಗೇನು ಬೇಕು ಅಂತ, ಅದನ್ನ ನೀನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಪಾರದರ್ಶಕತೆಯಿಂದ ಮಾಡ್ಕೊಂಡು ಹೋಗ್ಬೇಕು, ವರದಿ ಕೊಡಬೇಕು. ಇದು ಮೂಲಭೂತ ಸೌಕರ್ಯಗಳಿಗೆ ನೀವು ಮಾಡ್ಕೊಳ್ಳೋ ಒಂದು ದಾರಿ, ಕರೆಕ್ಟ್ ಅಲ್ವಾ? ಎಸ್, ಬದಲಾವಣೆ ಜನಕ್ಕೆ ಬೇಕು, ಆ ಬದಲಾವಣೆ ಏನು ಬೇಕು ಅನ್ನೋ ಕ್ಲಾರಿಟಿಯನ್ನು ನೀವು ಕೊಡ್ತಾ ಇದ್ದೀರಿ. ಬಟ್ ಆ ಟೈಮ್ ಜಾಸ್ತಿ ತಗೊಳ್ತಿದ್ದಾರಾ? ನಿಮ್ಗೆ ಏನು ಲ್ಯಾಕ್ ಅಂತ ಅನ್ಸುತ್ತೆ? ಅಂದರೆ ನನಗೆ ಹೇಳ್ಬೇಕಾಗಿರೋದು ಇಷ್ಟೇ, ಒಂದು ವಾರ್ಡಲ್ಲಿ ಇಷ್ಟೇ ಮಾತಾಡ್ಬೇಕು ನಾನು. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ MLA ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದಷ್ಟು ವಿಷಯಗಳು ಬರೋದು, ಅದನ್ನೇ ಮಾತಾಡ್ಬೇಕು ನಾನು. ಓಕೆ, MP ಎಲೆಕ್ಷನ್ ತೊಗೊಂಡಾಗ ಅದರಲ್ಲಿ ಬೇರೆ ವಿಷಯಗಳಿದೆ. ನ್ಯಾಷನಲ್ ಲೆವೆಲ್ಗೆ ಏನಾಗುತ್ತೆ, ನಾನು ಪಾರ್ಲಿಮೆಂಟಲ್ಲಿ ಹೋಗಿ ಏನು ಮಾತಾಡಬೇಕು, ಇದು ಬೇರೆ ವಿಷಯ ಆಗುತ್ತೆ. ಯು ಕೆನಾಟ್ ಕಂಪೇರ್ ಪಾರ್ಲಿಮೆಂಟ್ ಎಲೆಕ್ಷನ್ ತಂದು ವಾರ್ಡ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಂಪೇರ್ ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿಲಿ ಬೇಕಾದಷ್ಟೇ ಗ್ರಾಮ ಪಂಚಾಯತಿ ಮಾತಾಡಬೇಕು.